ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಬಂದಾಗಲೆಲ್ಲ ದಲಿತ ಸಿಎಂ ಕೂಗು ಜೋರಾಗಿ ಕೇಳಿ ಬರ್ತಾ ಇತ್ತು. ಫಾರ್ ದಿ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ದಲಿತ ಸಿಎಂ ಆಗಲೇಬೇಕು ಅನ್ನುವಂತಹ ಪ್ರಯತ್ನ ನಡೆದಿತ್ತು ಕೂಡ, ನಡೀತಾ ಇತ್ತು ಕೂಡ. ದಲಿತ ಸಮುದಾಯದ MLAಗಳು, ಸಚಿವರು ಕೂಡ ದಂಡಯಾತ್ರೆಯನ್ನ ಮಾಡಿದ್ರು ದೆಹಲಿಗೆ. ಬಟ್ ಈಗ ರಾಜ್ಯದಲ್ಲಿ ಒಳ ಮೀಸಲಾತಿಯ ಕಿಚ್ಚು ಜೋರಾಗಿ ಹೊತ್ತುಕೊಂಡಿದೆ. ಈ ಒಳ ಮೀಸಲಾತಿಯ ಕಿಚ್ಚಿನ ನಡುವೆ ದಲಿತ ಸಿಎಂ ಕೂಗು ಸದ್ದಡಗಿದೆ. ಅದು ಹೇಗೆ, ಯಾವ ರೀತಿ ಆಗ್ತಾ ಇದೆ, ದಲಿತರಲ್ಲಿರುವಂತಹ ಈ ಒಳ ಜಗಳ ಬೇರೊಬ್ಬರಿಗೆ ಯಾವ ರೀತಿಯಾಗಿ ಲಾಭ ಆಗುತ್ತೆ, ಅದರ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಬಿಸ್ನೆಸ್ ಅಂಡ್ ಪರ್ಸನಲ್ ಪ್ರಮೋಷನ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ 9686376663. ವೀಕ್ಷಕರೇ, ರಾಜ್ಯದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ದಲಿತ ಸಮುದಾಯದ ಮತಗಳು, ದಲಿತ ಸಮುದಾಯದ ಬೆಂಬಲ ಅತ್ಯವಶ್ಯಕ. ಈ ಹಿಂದೆ 2018ರ ರಾಜ್ಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ವಿಚಾರವನ್ನ ಪ್ರಣಾಳಿಕೆಯಲ್ಲಿ ತಂದಿತ್ತು. ಒಳ ಮೀಸಲಾತಿಯನ್ನ ಕೊಡ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ತಂದಿತ್ತು. ಆಗ ಎಡಗೈ ಸಮುದಾಯ, ದಲಿತ ಎಡಗೈ ಸಮುದಾಯ ಕಂಪ್ಲೀಟ್ ಆಗಿ ಬಿಜೆಪಿಗೆ ಬೆಂಬಲವಾಗಿ ನಿಂತಿತ್ತು. ಬಿಜೆಪಿ ಪರವಾಗಿ ಮತವನ್ನ ಚಲಾವಣೆ ಮಾಡಿದ್ದ ಕಾರಣಕ್ಕಾಗಿ ಬಿಜೆಪಿಗೆ ಅತಿ ಹೆಚ್ಚು ಸೀಟ್ಗಳಲ್ಲಿ ಗೆಲುವು ಸಿಕ್ಕಿತ್ತು. ಬಿಜೆಪಿ ಆ ಭರವಸೆಯನ್ನ ಈಡೇರಿಸಲಿಲ್ಲ. ಅದಾದ ನಂತರ ಕಾಂಗ್ರೆಸ್ 2023 ರಾಜ್ಯ ವಿಧಾನಸಭಾ ಚುನಾವಣೆ, ಈ ಸಂದರ್ಭದಲ್ಲೂ ಕೂಡ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಭರವಸೆಯನ್ನ ಕೊಟ್ಟಿತ್ತು. ಇದೇ ಕಾರಣಕ್ಕಾಗಿ ದಲಿತ ಸಮುದಾಯ ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಂತಿತ್ತು. ಪರಿಣಾಮ 136 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿದೆ. ಯಾವುದೇ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ದಲಿತ ಸಮುದಾಯದ ಬೆಂಬಲ ಇರಲೇಬೇಕು ಅನ್ನೋದು ಈ ಎರಡು ಚುನಾವಣೆಯಲ್ಲೂ ಕೂಡ ಸಾಬೀತಾಗಿದೆ. ಇದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ದಲಿತರೇ ಹೆಚ್ಚಿನ ಜನಸಂಖ್ಯೆ ಹೊಂದಿರುವಂಥದ್ದು ಅನ್ನುವ ಮಾಹಿತಿ ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ವಿಚಾರ. 2015ರಲ್ಲಿ ರಾಜ್ಯದಲ್ಲಿ ಜಾತಿ ಗಣತಿಯನ್ನ ಮಾಡಲಾಯಿತು. ಆ ಜಾತಿ ಗಣತಿಯ ಪ್ರಕಾರ ರಾಜ್ಯದಲ್ಲಿ ದಲಿತರ ಸಂಖ್ಯೆ ಅತಿ ಹೆಚ್ಚು ಅನ್ನೋದು ಕೂಡ ಗೊತ್ತಾಗಿದೆ. ನೋಡಿ, SC ಜನಸಂಖ್ಯೆ ರಾಜ್ಯದಲ್ಲಿ 1,29,29,347 SC. ಅದೇ ಸಂದರ್ಭದಲ್ಲಿ ST ಬಂದು 42,81,289. ಒಟ್ಟು ರಾಜ್ಯದಲ್ಲಿ ದಲಿತರ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ 1,52,10,10,636. ಇದು 2015ರ ಜಾತಿ ಗಣತಿಯ ಪ್ರಕಾರ. ಇದನ್ನ ನೋಡಿದ್ರೆ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ದಲಿತರೇ ಪ್ರಬಲರು, ದಲಿತರ ಸಂಖ್ಯೆ ಹೆಚ್ಚಿದೆ. ದೇಶದಲ್ಲಿ ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ದಲಿತರು ದೊಡ್ಡ ಪ್ರಮಾಣದ ಪಾತ್ರವನ್ನ ವಹಿಸಬೇಕಾಗುತ್ತೆ. ಮುಖ್ಯವಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಕಾರಣಕ್ಕಾಗಿ ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ದಲಿತರ ಬೆಂಬಲ ಬೇಕೇ ಬೇಕಾಗಿದೆ. ಸೊ ಇದೇ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ದಲಿತ ಸಿಎಂ ಕೂಗು ಆಗಿಂದಾಗೆ ಕೇಳಿ ಬರ್ತಾನೆ ಇತ್ತು. ದಲಿತರ ಸಿಎಂ ಆಗಬೇಕು, ದಲಿತರಲ್ಲಿ ಯಾರಾದ್ರೂ ಒಬ್ಬರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬೇಕು, ಅತಿ ಹೆಚ್ಚು ಜನಸಂಖ್ಯೆ ಕರ್ನಾಟಕದಲ್ಲಿ ಇರುವಂತದ್ದು ದಲಿತರು, ಹೀಗಾಗಿ ದಲಿತರ ಸಿಎಂ ಆಗಬೇಕು ಅಂತ ಹೇಳಿ ಕೂಗಿದ್ದೇ ಇತ್ತು. ನೋಡಿ, ಇತ್ತೀಚಿನ ದಿನಗಳಲ್ಲಿ ಈ ದಲಿತ ಸಿಎಂ ಕೂಗು ಅನ್ನೋದು ಸಾಕಷ್ಟು ವರ್ಷಗಳಿಂದ ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ 2023ರ ನಂತರ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಆಗಿದೆ ಅನ್ನುವ ವಿಚಾರ ಮುನ್ನೆಲೆಗೆ ಬಂದ ನಂತರ ಸಿದ್ದರಾಮಯ್ಯ ಬಳಿಕ ದಲಿತರೇ ಸಿಎಂ ಆಗಬೇಕು ಅನ್ನುವಂತಹ ಕೂಗು ಜೋರಾಗಿತ್ತು. AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್ ಇವರು ಸಿಎಂ ಆಗಬೇಕು, ಸತೀಶ್ ಜಾರಕಿಹೊಳಿ ಅವರು ಕೂಡ ಟ್ರೈ ಮಾಡ್ತಾ ಇದ್ರು. ಅಂದ್ರೆ ಸಿದ್ದರಾಮಯ್ಯನವರ ನಂತರ ದಲಿತರೇ ಸಿಎಂ ಆಗಬೇಕು ಅನ್ನುವಂತಹ ವಿಚಾರ ತುಂಬಾ ಗಟ್ಟಿಯಾಗಿ ಜೋರಾಗಿ ಕೇಳಿ ಬರ್ತಾ ಇತ್ತು. ಇದೇ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ದಲಿತ ಶಾಸಕರು ಪಕ್ಷಾತೀತವಾಗಿ ಎಲ್ಲಾ ಸಚಿವರು ಕೂಡ ದಲಿತ ಸಿಎಂ ಆಗಲೇಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇದ್ರು. ಎಲ್ಲೋ ಒಂದು ಕಡೆ ದಲಿತರು ಸಿಎಂ ಆಗೇ ಬಿಡ್ತಾರೆ ಅನ್ನುವಂತಹ ಒಂದು ರೀತಿಯ ಲಕ್ಷಣಗಳು, ಸೆನಾರಿಯೋ, ಸಾಧ್ಯತೆಗಳು ಕೂಡ ಇತ್ತು. ಬಟ್ ಈಗ ಏಕಾಏಕಿಯಾಗಿ ದಲಿತ ಸಿಎಂ ಕೂಗು ಸೈಲೆಂಟ್ ಆಗ್ಬಿಟ್ಟಿದೆ. ಯಾರೂ ಕೂಡ ದಲಿತ ಸಿಎಂ ಕೂಗಿನ ಬಗ್ಗೆ ಮಾತನಾಡ್ತಾನೆ ಇಲ್ಲ.
ಯಾಕೆ ಅಂತ ಹೇಳಿದ್ರೆ ಒಳ ಮೀಸಲಾತಿ. ಒಳ ಮೀಸಲಾತಿಯ ಹೋರಾಟ ಈಗ ದಲಿತ ಸಿಎಂ ಕೂಗನ್ನ ಸದ್ದಡಗಿಸಿದೆ. ಹೇಗೆ ಅಂತ ಹೇಳಿದ್ರೆ, ನಮಗೆ ದೇಶದಲ್ಲಿ ಸ್ವತಂತ್ರ ಬಂದು ಆಲ್ಮೋಸ್ಟ್ 75 ವರ್ಷ ಆಯಿತು. ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ವರ್ಷಗಳಿಂದ ರಾಜಕೀಯ ನಡೀತಾ ಇದೆ. ಮುಖ್ಯಮಂತ್ರಿಗಳು ಬದಲಾಗ್ತಾ ಇದ್ದಾರೆ, ರಾಜಕೀಯ ಪಕ್ಷಗಳು ಬದಲಾಗ್ತಾ ಇದೆ, ಹೊಸ ಪಕ್ಷಗಳು ಉದಯವಾಗ್ತಾ ಇದೆ, ರಾಜಕಾರಣಿಗಳು ಬದಲಾಗ್ತಾ ಇದ್ದಾರೆ, ಹೊಸ ರಾಜಕಾರಣಿಗಳು ಬರ್ತಾ ಇದ್ದಾರೆ. ಬಟ್ ಕರ್ನಾಟಕದಲ್ಲಿ ಬದಲಾಗದೇ ಇರುವ ವಿಚಾರ ಏನು ಅಂತ ಹೇಳಿದ್ರೆ, ದಲಿತರು ಸಿಎಂ ಆಗಲೇ ಇಲ್ಲ. ದಲಿತರು ಸಿಎಂ ಆಗಲೇಬೇಕು ಅಂತ ಹೇಳಿ ಪ್ರಯತ್ನವನ್ನು ನಡೆದಿದ್ದು 2004ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆಲ್ಮೋಸ್ಟ್ ಸಿಎಂ ಆಗ್ತಾರೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಇಫ್ ಇನ್ ಕೇಸ್ ಏನಾದರೂ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬೆಂಬಲದೊಂದಿಗೆ ಅಧಿಕಾರಕ್ಕೆ ಬಂದಿದ್ದೇ ಆಗಿದ್ರೆ 2004ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಆಗಬಹುದಿತ್ತು. ಆದರೂ ಕೂಡ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂತು. JDS ಕಾಂಗ್ರೆಸ್ನ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಆಗಬೇಕಿತ್ತು. ಬಟ್ ದೇವೇಗೌಡರು ಅದನ್ನ ತಪ್ಪಿಸಿದ್ರು. ಕಾರಣ, ಇಫ್ ಇನ್ ಕೇಸ್ ಏನಾದರೂ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಆಗಬಿಟ್ರೆ ಒಪ್ಪಂದದ ಪ್ರಕಾರ ನೆಕ್ಸ್ಟ್ ಸಿಎಂ ಬದಲಾವಣೆಯ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೆಳಗಿಳಿಸೋದು ತುಂಬಾ ಕಷ್ಟ ಆಗುತ್ತೆ. ಕಾರಣ, ಅವರ ಹಿಂದೆ ದಲಿತರಿದ್ದಾರೆ, ದಲಿತ ಸಮುದಾಯ ಇರುತ್ತೆ, ಅವರನ್ನ ಕೆಳಗಿಳಿಸೋದು ಅಷ್ಟು ಸುಲಭದ ಮಾತಲ್ಲ ಅಂತ ಹೇಳಿ ಧರ್ಮ್ ಸಿಂಗ್ ಅವರನ್ನ ಸಿಎಂ ಪಟ್ಟದಲ್ಲಿ ಕೂರಿಸಿದ್ರು. ಕಾರಣ, ಧರ್ಮ್ ಸಿಂಗ್ ಅವರಿಗೆ ಜಾತಿಯ ಬಲ ಇರಲಿಲ್ಲ. ಆ ಮೂಲಕ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಆಗೋದನ್ನ ತಪ್ಪಿಸಿದ್ದು ದೇವೇಗೌಡರು. ಅದಾದ ನಂತರ 2013ರಲ್ಲಿ ಸಿದ್ದರಾಮಯ್ಯರು ಸಿಎಂ ಆದಂತಹ ಸಂದರ್ಭದಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ಅವಕಾಶ ಇತ್ತು. ಅದರಲ್ಲೂ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ದೊಡ್ಡ ಅವಕಾಶ ಇತ್ತು. ರಾಜ್ಯದಲ್ಲಿ ಪಕ್ಷ ಗೆದ್ದಿತ್ತು, ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು. ಕೆಪಿಸಿಸಿ ಅಧ್ಯಕ್ಷರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ರು. ಆದ್ರೂ ಕೂಡ ಸಿಎಂ ಆಗಲಿಲ್ಲ. ಕಾರಣ ಏನಂದ್ರೆ, ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೋಲು ಕಂಡಿದ್ರು. ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೂಡ ಸಿಗಲಿಲ್ಲ ಆ ಸಂದರ್ಭದಲ್ಲಿ. ಸೊ 2004 2013ರ ನಂತರ ಮತ್ತೆ ದಲಿತರು ಸಿಎಂ ಆಗಬಹುದಾದಂತಹ ಸಾಧ್ಯತೆಗಳಿದ್ದದ್ದು ಈ ಬಾರಿ. ಅಂದ್ರೆ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ದಲಿತರು ಸಿಎಂ ಆಗಬಹುದು, ಆ ರೀತಿಯ ಅಜೆಂಡವನ್ನ ಸೆಟ್ ಮಾಡಬಹುದು. ಇಲ್ಲ, ಈ ಬಾರಿ ಆಗ್ಲೇಬೇಕು ದಲಿತರು ಸಿಎಂ ಅನ್ನುವಂತಹ ಪ್ರಯತ್ನಗಳು ಕೂಡ ನಡೀತಾ ಇತ್ತು. ಬಟ್ ಆಗ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇನ್ನೂ ಸಿಎಂ ಕುರ್ಚಿ ಖಾಲಿ ಇಲ್ಲ ಒಂದು. ಮತ್ತೆ ಇಷ್ಟು ವರ್ಷಗಳ ಕಾಲ 2004 ಆಗಿರ್ಬೋದು, 2013 ಆಗಿರ್ಬೋದು, ಅಥವಾ ಈ ಹಿಂದೆ ಎಷ್ಟೋ ಬಾರಿ ರಾಜಕೀಯ ಬೆಳವಣಿಗೆಗಳು ನಡೆದಂತಹ ಸಂದರ್ಭದಲ್ಲಿ ಯಾಕೆ ದಲಿತರು ಸಿಎಂ ಆಗಲಿಲ್ಲ ಅಂತ ಹೇಳಿದ್ರೆ, ದಲಿತರಲ್ಲಿ ಒಗ್ಗಟ್ಟೇ ಇಲ್ಲ. 1 ಕೋಟಿಗೂ ಅಧಿಕ ಇರುವಂತಹ ದಲಿತರಲ್ಲಿ ಕರ್ನಾಟಕದಲ್ಲಿ ಈಗಲೂ ಕೂಡ ಒಗ್ಗಟ್ಟಿಲ್ಲ. ಇದೇ ಕಾರಣಕ್ಕಾಗಿ ಈವರೆಗೂ ದಲಿತ ನಾಯಕರೊಬ್ಬರು ಸಿಎಂ ಆಗ್ಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಹೋಗ್ಲಿ, ಈ ಬಾರಿ ಎಲ್ಲರಲ್ಲೂ ಕೂಡ ಒಗ್ಗಟ್ಟು ಕಾಣಿಸ್ತಾ ಇದೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬಂದಾಗ ಪರಮೇಶ್ವರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಆಗ್ತಾರೆ, ದಲಿತ ಸಿಎಂ ಆಗೇ ಆಗ್ತಾರೆ ಅನ್ನುವಂಥ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲೂ ಕೂಡ ಒಂದು ಮೇಲ್ನೋಟಕ್ಕೆ ಎಲ್ಲರಲ್ಲೂ ಕೂಡ ಒಗ್ಗಟ್ಟು ಕಾಣಿಸ್ತಾ ಇತ್ತು. ಬಟ್ ಈಗ ಆ ಒಗ್ಗಟ್ಟು ಕೂಡ ಚೂರಾಗಿದೆ. ಇದಕ್ಕೆ ರೀಸನ್ ಒಳ ಮೀಸಲಾತಿ. ಒಳ ಮೀಸಲಾತಿ ಬೇಕು ಅಂತ ಹೇಳಿ ದಲಿತ ಎಡಗೈ ಸಮುದಾಯ ಹೋರಾಟವನ್ನು ನಡೆಸ್ತಾ ಇದೆ. KH ಮುನಿಯಪ್ಪನವರು ಒಂದು ರೀತಿಯಾಗಿ ರಾಜೀನಾಮೆಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಂಪ್ಲೀಟ್ ಈ ಎಡಗೈ ಸಮುದಾಯ ಒಳ ಮೀಸಲಾತಿ ಪರವಾಗಿದ್ರೆ, ಬಲಗೈ ಸಮುದಾಯ ಒಳ ಮೀಸಲಾತಿ ವಿರುದ್ಧವಾಗಿದೆ. ಅದಾದ ನಂತರ ಲಂಬಾಣಿ, ಬೋವಿ, ಕೊರ್ಮ, ಕೊರಚ ಈ ಸಮುದಾಯಗಳು ಕೂಡ ಹೋರಾಟವನ್ನು ನಡೆಸ್ತಾ ಇದೆ, ಈ ಒಳ ಮೀಸಲಾತಿ ಬೇಡ ಅಂತ ಹೇಳಿ. ಸೊ ರಾಜ್ಯದಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ದೊಡ್ಡ ಹೋರಾಟಗಳು ನಡೀತಾ ಇದೆ. ದಲಿತ ಲೆಫ್ಟ್, ದಲಿತ ರೈಟ್ಗೆ 6% ಕೊಟ್ಟಿದ್ದಾರೆ. ಇನ್ನುಳಿದಂತೆ ಇನ್ನೊಂದು ವರ್ಗ ಇರುವಂತದ್ದು ಕೊರ್ಮ, ಕೊರಚ ಈ ಎಲ್ಲದಕ್ಕೂ ಸೇರಿ 5% ಕೊಟ್ಟಿದ್ದಾರೆ. ಈ ಮೀಸಲಾತಿ ನಮಗೆ ಬೇಡ ಅಂತ ಹೇಳಿ ಹೋರಾಟ ನಡೀತಾ ಇದೆ. ಒಂದು ಕಡೆ ಎಡಗೈ ಸಮುದಾಯ ಶತಾಯಗತಾಯ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತ ಹೇಳಿ ಎಲ್ಲಾ ನಾಯಕರು, ಅಂದ್ರೆ ಲೆಫ್ಟ್ಗೆ ಸಂಬಂಧಪಟ್ಟಂತ KH ಮುನಿಯಪ್ಪನವರಾಗಿರ್ಬೋದು, H ಆಂಜನೇಯ ಆಗಿರ್ಬೋದು, ಅದೇ ರೀತಿಯಾಗಿ ನಾರಾಯಣ ಸ್ವಾಮಿ ಅವರಾಗಿರ್ಬೋದು, ಚಂದ್ರಪ್ಪನವರಾಗಿರ್ಬೋದು, ಈ ಎಲ್ಲರೂ ಕೂಡ ಒಳ ಮೀಸಲಾತಿ ಪರವಾಗಿದ್ದಾರೆ. ಮತ್ತೊಂದು ಕಡೆ ಬಲಗೈ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಅದೇ ರೀತಿಯಾಗಿ HC ಮಹದೇವಪ್ಪ, ಇವರೆಲ್ಲರೂ ಕೂಡ ಒಳ ಮೀಸಲಾತಿ ಬೇಡ ಅನ್ನುವ ನಿಟ್ಟಿನಲ್ಲಿದ್ದಾರೆ.
ಇನ್ನು ಭೋವಿ ಸಮುದಾಯಕ್ಕೆ ಕೊರಮ, ಕೊರಚ, ಲಂಬಾಣಿ ಈ ಸಮುದಾಯವನ್ನು ಪ್ರತಿನಿಧಿಸ್ತಾ ಇರುವಂತಹ ಶಾಸಕರು ಕೂಡ ಒಳ ಮೀಸಲಾತಿ ವಿರುದ್ಧ ನಿಂತಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಹೋರಾಟ ನಡೀತಾ ಇದೆ. ಈಗ ದಲಿತರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ. ಕಾರಣ ಪ್ರತಿದಿನ ಕೂಡ ಆಯಾ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ನಾಯಕರು ತಮ್ಮ ನೇತೃತ್ವದಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ, ಪರ ವಿರೋಧ. ಸೊ ಅಲ್ಲಿಗೆ ಈ ಒಳಜಗಳ ಏನಿತ್ತು, ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ದಲಿತರಲ್ಲಿ ಈಗ ಒಳಜಗಳ ಏನು ಸೃಷ್ಟಿ ಆಗ್ಬಿಟ್ಟಿದೆಯಲ್ವಾ, ಈ ಸೃಷ್ಟಿಯ ಕಾರಣಕ್ಕಾಗಿ ಮತ್ತೊಮ್ಮೆ ದಲಿತರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಸಾಬೀತಾಗಿದೆ. ಒಗ್ಗಟ್ಟು ಇಲ್ಲದೇ ಕಾರಣಕ್ಕೆ ಈಗ ಒಗ್ಗಟ್ಟು ಇಲ್ಲದೆ ಇರುವಂತ ಈ ಪರಿಸ್ಥಿತಿಯಲ್ಲಿ ಇಫ್ ಇನ್ ಕೇಸ್ ಏನಾದರೂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಎಲ್ಲರೂ ಒಟ್ಟಾಗಿ ನಿಂತ್ಕೊಂಡು ದಲಿತರೇ ಸಿಎಂ ಆಗಬೇಕು ಅನ್ನುವಂತಹ ಕೂಗನ್ನ ಮುಳುಗಿಸ್ತಾರಾ ಅನ್ನೋದು ಸದ್ಯದ ಕುತೂಹಲ, $1 ಮಿಲಿಯನ್ ಪ್ರಶ್ನೆ. ನಿಮ್ಗೇನನ್ಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.